ಕೆಲವು ವಿಚಾರಗಳು ನಾವು ನಂಬಲಾರದಷ್ಟು ಸತ್ಯವನ್ನು ಸುಳ್ಳಾಗಿ, ಸುಳ್ಳನ್ನು ಸತ್ಯವಾಗಿ ನಮ್ಮ ಜೊತೆಗೆ ಹಿಂಬಿಸುತ್ತಾ ಬಂದಿವೆ. ಇಂದು ನಾವು ಸತ್ಯವನ್ನು ನಂಬುವುದಕ್ಕಿಂತ ಸುಳ್ಳನ್ನೇ ನಂಬುವುದು ಜಾಸ್ತಿಯಾಗಿ, ಸುಳ್ಳು ಯಾವುದು ಸತ್ಯ ಯಾವುದು ಎಂದು ಅರಿಲಾರದಷ್ಟು ವಿಚಾರಗಳ ಒಳಗೆ ಮಗ್ನರಾಗಿದ್ದೇವೆ. ಮತ್ತು ಸತ್ಯಗಳು ಅರಿವಿಗೆ ಬಾರದೆ ನಾವು ಸುಳ್ಳಿನ ಹಿಂದೆಯೇ ಓಡುತ್ತಿದ್ದೇವೆ. ಸತ್ಯವು ತುಂಬ ಕಠಿಣವಾದದ್ದು ಮತ್ತು ಅದನ್ನು ಹುಡುಕಲು ಅಸಾಧ್ಯವಾದದ್ದು. ಆದರೆ ನಾವು ಯಾರೋ ಹೇಳುವ ವಿಚಾರಗಳನ್ನು ಸತ್ಯವೆಂದು ನಂಬುತ್ತಾ ಮುಂದೆ ಸಾಗುತ್ತೇವೆ. ಬದುಕಿನಲ್ಲಿ ನಮಗೆ ಸರಿಯಾದ ನಿರ್ಧಾರವನ್ನು ಮಾಡಲು ಅಸಾಧ್ಯವಾದಾಗ ಇನ್ನೊಬ್ಬರು ಹೇಳುವ ವಿಚಾರಗಳನ್ನು ನಂಬುತ್ತಾ ಹೋಗುತ್ತೇವೆ. ಹಾಗೆಯೇ ಅಲ್ಲಿ ಕೆಲವು ಸತ್ಯಗಳು, ಕೆಲವು ಸುಳ್ಳುಗಳು ಇರುತ್ತವೆ. ಆದರೆ ನಾವು ಅದರಲ್ಲಿ ಸತ್ಯ ಮತ್ತು ಸುಳ್ಳುಗಳನ್ನು ಹೇಗೆ ತಿಳಿಯುವುದು ಎನ್ನುವುದು ಗೊಂದಲಕ್ಕೆ ಈಡು ಮಾಡಿಕೊಡುತ್ತದೆ. ಆದುದರಿಂದ ಸತ್ಯದ ವಿಚಾರದ ಬಗ್ಗೆ ನಮಗೆ ಅರಿವಿದ್ದರೆ ಅದು ಸತ್ಯವೆಂದು ಗೊತ್ತಾಗುತ್ತದೆ. ಆದರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ದಾಗ ನಾವು ಯಾವುದು ಸತ್ಯವೆಂದು ನಂಬುತ್ತೇವೋ ಅದು ಸುಳ್ಳಾಗಿದ್ದರೂ ನಾವು ಅದನ್ನು ಸತ್ಯವೆಂದೇ ನಂಬುತ್ತಾ ಹೋಗುತ್ತೇವೆ. ಆ ಥರದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಂದು ಬಹಳವಾಗಿ ಬೇರೂರಿದ್ದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಧರ್ಮವು ಯಾವಾಗ ಆರಂಭವಾಯಿತು, ಯಾಕೆ, ಏನು, ಇದರ ಬಗ್ಗೆ ಪ್ರತಿಯೊಬ್ಬನು ಯೋಚಿಸಬೇಕಾಗಿತ್ತು. ಯೋಚಿಸ್ತಾನೆ ಇದ್ದಾನೆ, ಆದರೆ ಅದನ್ನು ತಪ್ಪು ದಾರಿಯಲ್ಲೇ ಯೋಚಿಸುತ್ತಾ ಸಾಗುತ್ತಿದ್ದಾನೆ. ಸರಿಯಾದ ಮಾಹಿತಿಗಳನ್ನು ಮುಚ್ಚಿ ಹಾಕಿ ನಮಗೆ ಕೆಲವು ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳಿಗೆ ಬೇಕಾದಾಗೆ ಕೆಲವರು ತಮ್ಮ ಪ್ರಚಾರಕ್ಕಾಗಿ ಧರ್ಮವನ್ನು ಮತ್ತು ಬದುಕಿನ ಸತ್ಯಗಳನ್ನು ಮುಚ್ಚಿ ಹಾಕಿ ಬೇರೆಯದನ್ನೇ ನಮ್ಮ ತಲೆಯಲ್ಲಿ ತುಂಬುತ್ತಾ ಬಂದಿದ್ದಾರೆ. ಹಿಂದೂ ಧರ್ಮವು ಎಷ್ಟು ಸನಾತನವಾದದ್ದು, ಎಷ್ಟು ಪೂರ್ವಕಾಲದಿಂದ ಇರುವಂತಹದ್ದು ಎನ್ನುವುದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗುವುದಿಲ್ಲ. ಆದರೂ ಈ ದೇಶದಲ್ಲಿ ಮೊದಲಿಗೆ ಯಾರಿದ್ದರು, ಆಮೇಲೆ ಯಾರ್ಯಾರು ಬಂದರು, ಇವುಗಳನ್ನು ಸರಿಯಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಆದರೆ ಕೆಲವರ ಗುಣಲಕ್ಷಣಗಳು, ಭಾಷೆ, ವಿಚಾರಗಳಿಂದ ಅವರನ್ನು ಯಾರೆಂದು ತೀರ್ಮಾನ ಮಾಡಲು ಸಾಧ್ಯವಾಗುತ್ತದೆ. ಅಂತೆಯೇ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳು, ಹಲವಾರು ಧರ್ಮಗಳು, ಪ್ರಪಂಚದ ಅತಿ ಹೆಚ್ಚು ವಿಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿರುವ ಮನುಷ್ಯರನ್ನು ನಾವಿಲ್ಲಿ ಕಾಣಬಹುದು. ಅದಕ್ಕೆ ಕಾರಣ ನಮ್ಮ ಭೂಮಿಯಲ್ಲಿ ಸಿಗುವಂತಹ ವಿಚಾರಗಳು, ನಮ್ಮ ಈ ಭೂಮಿಯ ಏನು ವಸ್ತುಗಳು ಮತ್ತು ಇಲ್ಲಿ ಬೆಳೆಯುವ ಸಂಪತ್ತುಗಳು ಎಲ್ಲವೂ ಕಾರಣವಾಗಿ ಈ ಭೂಮಿಯಲ್ಲಿ ತುಂಬ ಬೇಡಿಕೆಯ ವಿಚಾರದಿಂದ ಮನುಷ್ಯ ಇಲ್ಲಿಗೆ ಬಂದು ನೆಲೆಸಲು ಪ್ರಾರಂಭಿಸಿದ್ದ. ಇಲ್ಲ, ಒಂದು ಕಾಲದಲ್ಲಿ ಮನುಷ್ಯ ಇಲ್ಲಿಯೇ ಸೃಷ್ಟಿಯಾಗಿರಲೂಬಹುದು, ಸೃಷ್ಟಿಯಾಗಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಸಾಗಿರಬಹುದು. ಹಾಗೆ ಸಾಗಿದವನು ಅಲ್ಲಿಯೂ ವಾಸ್ತವ್ಯವಿದ್ದು ಹಲವಾರು ಸಮಯಗಳ ನಂತರ ಅಲ್ಲಿ ಅನಾನುಕೂಲವಾಗಿಯೋ ಅಥವಾ ಇಲ್ಲಿನ ಸಿರಿತನ ಮತ್ತು ಭಾರತ ದೇಶದ ಭೌಗೋಳಿಕ ಗುಣಗಳನ್ನು ಕಂಡು ಮತ್ತೆ ವಾಪಸ್ಸಾಗಿರಲೂಬಹುದು. ಇಂಥ ವಿಚಾರಗಳು ನಮಗೆ ಸರಿಯಾಗಿ ವಿಮರ್ಶೆ ಮಾಡಲು ಅಥವಾ ಹೇಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದಲೇ ನಮ್ಮ ಧರ್ಮದ ವಿಚಾರಕ್ಕೆ ಬಂದಾಗ ಭಾರತ ದೇಶವು ವಿಭಿನ್ನತೆ ಮತ್ತು ನಿಗೂಢತೆಗಳಿಗೆ ಕಾರಣವಾಗುತ್ತದೆ. ಪ್ರಪಂಚಕ್ಕೆ ಧರ್ಮವನ್ನು ಪರಿಚಯಿಸಿದವರು ಭಾರತೀಯರು ಎಂದು ಹೇಳುತ್ತಾರೆ. ಅದನ್ನು ನಂಬುವುದು ಸಾಧ್ಯ ಅಥವಾ ಅಸಾಧ್ಯ ಅನ್ನೋದು ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಈ ಧರ್ಮ ಎನ್ನುವಂಥದ್ದು ಭಾರತ ದೇಶದಲ್ಲಿ ಸೃಷ್ಟಿಯಾಗಿರುವಂಥದ್ದಲ್ಲ. ಇದು
ಸುಮಾರಾಗಿ ಈ ಯಹೂದಿಗಳು ಮತ್ತು ಬೇರೆ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಇವುಗಳೆಲ್ಲವೂ ನಮ್ಮ ಭಾರತದ ಪಾಶ್ಚಿಮಾತ್ಯದಿಂದಲೇ ಬಂದಂಥವು. ಹಾಗೆ ಹಿಂದೂ ಧರ್ಮದ ಆಚರಣೆಗಳು ಕೂಡ ಆ ಕಡೆಯಿಂದನೇ ಇಲ್ಲಿಗೆ ಬಂತು ಅಂತ ನನಗನ್ನಿಸ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ ಮೂಲತಃ ಇದ್ದವರು ಆ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋದಾಗ ಇಲ್ಲಿ ಬೇರೆಯದ್ದೇ ಥರದ ಜೀವನ ಕ್ರಮವನ್ನು ನಾವು ಕಾಣಬಹುದು. ಆದಿಮಾನವರ ಕಾಲದಿಂದಲೂ ಒಂದು ಮನುಷ್ಯನಿಗೆ ಮನುಷ್ಯ ಧರ್ಮ ಅಂತ ಇದ್ದೇ ಇರುತ್ತದೆ. ಆದರೆ ಬದುಕಿನ ಶೈಲಿ ಮತ್ತು ರೂಪುರೇಷೆಗಳು, ಧರ್ಮಗಳು ನಮ್ಮ ದೇಶದಲ್ಲಿ ಬೇರೆಯದೇ ರೂಪವಿತ್ತು. ಈ ಹಿಂದೂ ಧರ್ಮ ಎನ್ನುವಂಥದ್ದು ನಮ್ಮ ದೇಶಕ್ಕೆ ಬರುವಾಗ ಅದು ಒಂದು ಕಾಲಘಟ್ಟವನ್ನು ಪಡೆದಿತ್ತು. ಅಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಆಡಳಿತ ಕ್ರಮಗಳು ನಡೆದಿರುವುದನ್ನು ನಾವು ಭೌಗೋಳಿಕವಾಗಿ ಪಳೆಯುಳಿಕೆಗಳಿಂದ ವಿಮರ್ಶೆ ಮಾಡಿ ನೋಡ್ಬೋದು. ಆ ರೀತಿ ಹೇಳಲಿಕ್ಕೆ ಹೋದರೆ ನಮ್ಮ ಧರ್ಮ ಅನ್ನುವಂಥದ್ದು ಹಿಂದೂ ಧರ್ಮ ಅಲ್ಲ, ಮನುಷ್ಯ ಧರ್ಮವೇ ಆಗಿರುತ್ತೆ. ಭಾರತ ದೇಶದಲ್ಲಿ ಮನುಷ್ಯ ಧರ್ಮವೇ ಮೂಲತಃ ಇದ್ದಿದ್ದು. ಅದು ಕಾಲಕ್ರಮೇಣ ಧರ್ಮದ ಬೇರೆ ಬೇರೆ ರೂಪುರೇಷೆಗಳನ್ನು ಪಡೆಯುತ್ತಾ ಸಾಗುತ್ತಾ ಬಂದು ಇವತ್ತಿಗೆ ಈ ಹಿಂದೂ ಧರ್ಮ ಎಂದು ಒಂದು ಹೊಸ ಹೆಸರನ್ನು ನಾವು ಕೇಳ್ತಿದ್ವಿ. ಹಿಂದೂ ಧರ್ಮ ಎಂದರೆ ಅದು ಸಿಂಧೂ ನದಿಯ ನಾಗರಿಕತೆ ಇದ್ದಂಥ ಭಾಗದಲ್ಲಿ ಸೃಷ್ಟಿಯಾದಂಥ ಒಂದು ಧರ್ಮ ಆಚರಣೆಯ ಕ್ರಮವನ್ನು ನಾವು ಹಿಂದೂ ಧರ್ಮ ಎಂದು, ಉಚ್ಚಾರಣೆಯ ತಪ್ಪಿನಿಂದ ಸಿಂಧುವನ್ನು ಹಿಂದೂ ಅಂತ ಕರೆದಿರುವಂಥ ಕೆಲವರು ಹೇಳ್ತಾರೆ. ನಾವು ಅದೇನೇ ಇರಲಿ, ನಮ್ಮ ದೇಶಕ್ಕೆ ದಕ್ಷಿಣ ಭಾರತದಲ್ಲಿ ವಿಚಾರಗಳಲ್ಲಿ ಈ ಧರ್ಮದ ಆಚರಣೆಗಳು ಕಡಿಮೆಯಾಗಿತ್ತು. ಇಲ್ಲಿ ಶಿವನ ಆರಾಧನೆ ಮಾಡುವಂಥದ್ದು, ಮಾತ್ರ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು, ಇವುಗಳನ್ನು ಹರಪ್ಪ ಮೊಹೆಂಜೊದಾರೋ ಅಥವಾ ಅದಕ್ಕಿಂತಲೂ ಪೂರ್ವದ ಕೆಲವು ಅವಶೇಷಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇಲ್ಲಿ ದಕ್ಷಿಣ ಭಾರತದಲ್ಲೂ ನಮಗೆ ಕೆಲವು ನಿಕ್ಷೇಪಗಳು ಸಿಗುತ್ತವೆ. ಅವುಗಳನ್ನು ನೋಡಿದಾಗ ನಮಗನ್ಸುತ್ತೆ ಇಲ್ಲಿ ಶಿವಾರಾಧನೆ ಮತ್ತು ಮಾತ್ರ ದೇವತೆಗಳನ್ನು ಪೂಜೆ ಮಾಡುವಂತಹ ಒಂದು ವಿಚಾರ ಇತ್ತು ಅಂತ ಗೊತ್ತಾಗ್ತದೆ. ಆದರೆ ಈ ಹಿಂದೂ ಧರ್ಮದ ಆಚರಣೆಗಳ ಬೇರೆ ಥರವಾದದ್ದು. ಇಲ್ಲಿ ಬ್ರಾಹ್ಮಣ ಮತ್ತು ಬ್ರಹ್ಮ ಮತ್ತು ವಿಷ್ಣುವಿನ ಹೊಸ ಆವಿಷ್ಕಾರ ಈ ಭೂಮಿ ಮೇಲೆ ಯಾವಾಗಾಯಿತು, ಆಮೇಲೆ ಅದು ಹಿಂದೂ ಧರ್ಮವನ್ನು ರೂಪ ಪಡೀತದೆ ಅಂತ ನಮಗೆ ಇಲ್ಲಿ ಮನವರಿಕೆ ಆಗ್ತದೆ. ನಮ್ಮ ದೇಶದಲ್ಲಿ ನಾವು ಗ್ರಂಥ, ರಾಮಾಯಣ, ಮಹಾಭಾರತ ಇವುಗಳನ್ನು ನಾವು ಸುಳ್ಳೆಂದು ಸತ್ಯವೆಂದು ಯಾವುದು ವಾದಕ್ಕೆ ಬರೋದಕ್ಕಾಗುವುದಿಲ್ಲ. ಆದರೆ ಅವುಗಳನ್ನು ಒಂದು ಗ್ರಂಥ, ಪ್ರತಿಯೊಂದು ಒಬ್ಬ ವ್ಯಕ್ತಿ ಮನುಷ್ಯನೇ ರೂಪಿಸಿದಂಥ ಗ್ರಂಥ, ಇದನ್ನು ದೇವರು ಬಂದು ಸೃಷ್ಟಿ ಮಾಡಿ ನಮಗೆ ಕೊಟ್ಟ ಅಂತ ನಮ್ಮ ಧರ್ಮಗಳು, ಎಲ್ಲ ಧರ್ಮದವರು ಹಾಗೇನೆ ಹೇಳ್ತಾರೆ. ಅವರ ಧರ್ಮದ ಗ್ರಂಥಗಳನ್ನು ಅವರ ದೇವರು ಸೃಷ್ಟಿ ಮಾಡಿ ಕೊಟ್ಟಿರುವುದು ಅಂತಾನೆ ಹೇಳ್ತಾರೆ. ಇಲ್ಲಿ ಭೂಮಿ ಮೇಲೆ ಇರುವಂಥ ಯಾವುದೇ ಸಂದರ್ಭದಲ್ಲಿ ದೇವರು ಬಂದು ನಮಗೆ ಈ ಗ್ರಂಥಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದು ನಮಗೆ ಎಲ್ಲಿ ಬೆಳಕಿಗೆ ಬರುವುದಿಲ್ಲ. ದೇವರು ಅನ್ನುವಂಥ ವಿಚಾರವೇ ಮನುಷ್ಯ ಸೃಷ್ಟಿಸಿಕೊಂಡಂತಹ ಒಂದು ವಿಭಿನ್ನವಾದ ಕಲ್ಪನೆ ಮತ್ತು ಸತ್ಯದ ಹುಡುಕಾಟಕ್ಕೆ ಬೇಕಾದ ಒಂದು ವಿಚಾರ ಅಂತ ಹೇಳ್ಬೋದು. ಅಂತೆಯೇ ನಮ್ಮ ಧರ್ಮವು ಭಾರತ ದೇಶದಲ್ಲಿ ಯಾವಾಗ ಅದರ ಆರಂಭವಾಯಿತು ಅಂತ ನಾವು ಅದರಿಂದ ಅರ್ಥ ಮಾಡ್ಕೊಳ್ಬೋದು. ಧರ್ಮ ಅನ್ನುವಂಥದ್ದು ಮನುಷ್ಯ, ಈ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವಿಗಳಿಗೂ ಅದರದ್ದೇ ಆದ ಒಂದು ಧರ್ಮ ಇದ್ದೇ ಇರ್ತದೆ. ಆ ಧರ್ಮವನ್ನು ಮೀರಿ ನಮ್ಮ ಮನುಷ್ಯ ಏನೋ ಒಂದು ಹೊಸ ಚೌಕಟ್ಟನ್ನು ಹಾಕಿಕೊಂಡು ಬದುಕುವುದಕ್ಕೆ ಆರಂಭ ಮಾಡಿದ್ನೋ ಅವುಗಳನ್ನು ನಾವು ಧರ್ಮಗಳು ಎಂದು ಕರೆಯಬಹುದು ಅಂತ ಹೇಳ್ಬೋದು. ಇದನ್ನು ದೇವರು ಸೃಷ್ಟಿ ಮಾಡಿರುವಂಥದ್ದಲ್ಲ, ಇದು ಮನುಷ್ಯನೇ ತನಗೆ ಬೇಕಾದ ರೀತಿಯಲ್ಲಿ ತನ್ನ ರಾಜಕೀಯ ವ್ಯವಸ್ಥೆಗೆ ಬೇಕಾದ ಹಾಗೆ ರೂಪಿಸಿಕೊಂಡಂತಹ ಒಂದು ವಿಚಾರ ಅಂತ ನಾವು ತಿಳಿದುಕೊಳ್ಬೋದು. ಈ ರೀತಿ ನಮ್ಮ ಧರ್ಮವು ನಮ್ಮ ಭಾರತ ದೇಶದಲ್ಲಿ ಆರಂಭ ಆಯಿತು ಅಂತ ಹೇಳ್ಬೋದು. ಇದಕ್ಕೂ ಮೊದಲು ಬೇರೆ ದೇಶದಿಂದಲೇ ನನಗೆ ಅನಿಸುತ್ತೆ ಈ ಧರ್ಮದ ಪ್ರಚಾರಕರು ನಮ್ಮ ದೇಶಕ್ಕೆ ಬಂದು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮಲ್ಲಿ ವಾದ ವಿವಾದಗಳ ಪ್ರಕಾರ ಜನರು ಹೆಚ್ಚಾಗಿ ಯಾವುದು ಸತ್ಯ ಸುಳ್ಳುಗಳು ವಿಮರ್ಶೆ ಮಾಡದೆ ಹೇಳ್ತಾರೆ.
ನಮ್ಮ ದೇಶದಲ್ಲಿ ಧರ್ಮ ಹೊರಗಡೆ ಹೋಯ್ತು ಅಂತ. ಅದು ಸುಳ್ಳು. ಯಾಕಂದ್ರೆ ನಮ್ಮ ದೇಶದಲ್ಲಿ ಮೊದಲಿಗೆ ಧರ್ಮದ ವಿಚಾರಗಳಿಗಿಂತ ಮನುಷ್ಯ ಧರ್ಮ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಕಾಡು ಮನುಷ್ಯ ಇರ್ಬೋದು, ಯಾರೇ ಇರ್ಬೋದು, ಅವನಿಗೆ ಒಂದು ಧರ್ಮ, ಅವನ ಒಂದು ಆಚರಣೆಗಳು ಯಾವ ತರ ಇದ್ದಿತ್ತು ಆ ತರನೇ ಇತ್ತು. ಹಾಗಂತ ಇಲ್ಲಿ ರಾಜಕೀಯ ವ್ಯವಸ್ಥೆಗಳು ಉಚ್ಛ್ರಾಯವಾಗಿ ಇನ್ನು ಉನ್ನತವಾಗಿ ರಾಮಾಯಣ ಮಹಾಭಾರತ ಕಾಲಕ್ಕಿಂತಲೂ ಮೊದಲೇ ಇಲ್ಲಿ ತುಂಬಾ ಏನು ಇವತ್ತಿನ ನಾಗರಿಕ ವ್ಯವಸ್ಥೆಗಳನ್ನ ನಾವು ಈ ಭಾರತ ದೇಶದಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದಕ್ಕೆ ಹರಪ್ಪ ಮೊಹೆಂಜೊದಾರೋಕ್ಕಿಂತ ಮೊದಲಿನ ಅವಶೇಷಗಳು ಇಲ್ಲಿ ನಮಗೆ ಕಾಣಸಿಗ್ತವೆ. ಹಾಗೆ ನಾವು ರಾಮಾಯಣ ಮಹಾಭಾರತವನ್ನ ಎಷ್ಟರ ಮಟ್ಟಿಗೆ ನಂಬುತ್ತೇವೋ ಅಷ್ಟೇ ನಾವು ಈ ಆದಿಮಾನವರ ಕಾಲ ಮತ್ತು ಈ ಭೂಮಿಯ ಸೃಷ್ಟಿಯ ಬಗ್ಗೆ ವಿಜ್ಞಾನವನ್ನ ನಾವು ನಂಬಲೇಬೇಕಾಗುತ್ತೆ. ಆದರೆ ಒಂದು ವರ್ಗದವರು ಇನ್ನೊಂದು ವರ್ಗದವರನ್ನ ದೂರ್ತಾ ಹೋಗುದು ಇಲ್ಲಿ ಒಂದು ಪರಿಪಾಠವಾಗಿದೆ. ವಿಜ್ಞಾನವು ನಮಗೆ ಏನನ್ನ ಹುಡುಕ್ಲಿಕ್ಕೆ, ನಮ್ಮ ಸ್ವಂತ ಬುದ್ಧಿಯಿಂದ ಹುಡುಕ್ಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ರೂಪುರೇಷೆ ಆದ್ದರಿಂದ ನಾವು ವಿಜ್ಞಾನವನ್ನು ಒಪ್ಪಿಕೊಳ್ಬೇಕಾಗತ್ತೆ. ಎಲ್ಲಿ ನಮಗೆ ನೀವು ಹಾಗೆ ಕೇಳಬೇಡಿ ಅಂತ ಹೇಳ್ತಾರೆ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಸುಳ್ಳಂತ ಅಲ್ಲಿ ಮೂಲ ರೂಪದಲ್ಲೇ ಗೊತ್ತಾಗ್ತದೆ. ಇದು ಧರ್ಮ ನಮ್ಮನ್ನೇನು ಮಾಡ್ತದೆ, ಕಟ್ಟಿ ಹಾಕ್ತದೆ. ಧರ್ಮದ ವಿಚಾರದಲ್ಲಿ ಮನುಷ್ಯನನ್ನ ದೇವರ ಹೆಸರಿನಿಂದ ಬಂಧಿಸುವಂತಹ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಧರ್ಮ ಮನುಷ್ಯನಿಗಿರಬೇಕು. ಮನುಷ್ಯ ಧರ್ಮವನ್ನ ರಚಿಸಿದ್ದಾನೆ ಮತ್ತು ಬಳಸಿದ್ದಾನೆ ಮತ್ತು ಮನುಷ್ಯನಿಗೆ ತನ್ನದೇ ಆದ ಚೌಕಟ್ಟನ್ನು ಹಾಕೊಂಡು ಬದುಕ್ತಾ ಇದ್ದಾನೆ. ಅದು ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಮನುಷ್ಯ ಧರ್ಮವನ್ನ ಹೇಗೆ ಬಳಸಿಕೊಳ್ಬೇಕು, ಧರ್ಮವನ್ನ ಯಾವ ರೀತಿ ಅದರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡಿಬೇಕು ಅನ್ನೋದು ಪ್ರತಿಯೊಬ್ಬನು ಅವನವನ್ನೇ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಭಾರತ ದೇಶದಲ್ಲಿ ರಾಜಕೀಯಕ್ಕೆ ಇವತ್ತು ಧರ್ಮವನ್ನ ಬಳಸಿಕೊಳ್ತಾ ಬರುವಂಥದ್ದು ಒಂದು ವಿಷಾದನೀಯ ವಿಚಾರ ಅಂತ ಹೇಳ್ಬೋದು. ರಾಜಕೀಯದವರು ಇನ್ನೂ ಅದಕ್ಕೆ ಬಣ್ಣ ಮತ್ತು ಸುಳ್ಳುಗಳನ್ನು ತುಂಬಿಸಿ ಅವರಿಗೆ ಬೇಕಾದ ಹಾಗೆ ರೂಪ ಕೊಡ್ತಾ ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು ಯಾವ ಸ್ವಾಮೀಜಿಗಳು, ಯಾವ ಏನು ದೇವಸ್ಥಾನದ ಮುಖ್ಯ ಯಾರು ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಮಾಡುತ್ತಿರುವ ವಿಚಾರಗಳನ್ನು ನಾವು ನೇರವಾಗಿ ನೋಡ್ಬೋದು. ಹೇಗೆ ನಮ್ಮ ರೋಡ್ ಮಾಡುವ ಕಾಂಟ್ರಾಕ್ಟರ್ಗಳು ಬಿಸ್ನೆಸ್ ಮಾಡ್ತಾರೋ ಅದೇ ಥರ ಅವರು ಕೂಡ ಏನು ವ್ಯಾವಹಾರಿಕವಾಗಿಯೇ ದೇವರನ್ನು ನಾವು ಎಷ್ಟು ನಂಬ್ತೀವೋ ಗೊತ್ತಿಲ್ಲ, ಅವರಂತೂ ದೇವರನ್ನು ನಂಬುವುದನ್ನು ಬಿಟ್ಟು ದೇವರನ್ನು ನಂಬಿಸುವುದರ ಕಡೆಗೆ ಹೆಚ್ಚು ವಿಚಾರವನ್ನು ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಾಗ್ತದೆ. ಆದ್ದರಿಂದ ನಾವೇ ತಿಳಿದುಕೊಳ್ಬೇಕು, ನಮ್ಮ ವಿಚಾರವನ್ನು ನಾವು ವಿಮರ್ಶೆ ಮಾಡಿಕೊಳ್ಬೇಕು ಮತ್ತು ನಮ್ಮ ಧರ್ಮವನ್ನು ನಾವೇ ರೂಪಿಸಿಕೊಳ್ಬೇಕು. ಇದೆಲ್ಲದಕ್ಕೆ ನಾನೇನು ಹೇಳಬೇಕಂತ ಹೊರಟಿದ್ದೇನೆ ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ನಾವು ನಮ್ಮ ಧರ್ಮವನ್ನು ಯಾವುದು ಎಂದು ನಾವು ಹುಡುಕೊಳ್ಬೇಕಾಗತ್ತೆ. ಹಿಂದೂ ಧರ್ಮವನ್ನು ನಾನು ದೂರುವುದಿಲ್ಲ, ಅಥವಾ ಮುಸ್ಲಿಂ ಧರ್ಮವನ್ನು ದೂರುವುದಿಲ್ಲ, ಅಥವಾ ಕ್ರಿಶ್ಚಿಯನ್ ಧರ್ಮ ಅಥವಾ ಯಾವುದೇ ಧರ್ಮವನ್ನು ದೂರುವುದ ವಿಚಾರವಾಗಿರುವುದಿಲ್ಲ. ಪ್ರತಿಯೊಬ್ಬನಿಗೆ ಅವನದ್ದೇ ಆದ ಆತ್ಮ ಮತ್ತು ಅವನದ್ದೇ ಆದ ಮನಸ್ಸು ಎನ್ನುವುದು ಇರುತ್ತದೆ. ಮತ್ತು ಅವನಿಗೆ ಯೋಚನಾ ಶಕ್ತಿಯನ್ನು ನಮಗೆ ಗೊತ್ತಿಲ್ಲದ ಯಾವುದೋ ಒಂದು ಶಕ್ತಿ ಅಂದರೆ ದೇವರು ಅಂತ ಹೇಳ್ತೀವಿ, ಅದು ಕೊಟ್ಟಿದೆ ನಮಗೆ. ಅದನ್ನು ನಾವು ಒಪ್ಪಿಕೊಳ್ಳುವ. ಆದರೆ ಅದನ್ನು ನಾವು ದೇವರು ಕೊಟ್ಟಂತಹ ಯೋಚನಾ ಶಕ್ತಿಯನ್ನು ನಾವು ಯೋಚಿಸುವುದಕ್ಕೆ ಬಳಸ್ಕೊಂಡು ಸತ್ಯವನ್ನು ನಾವು ತಿಳ್ಕೊಳ್ಬೇಕೇ ವಿನಃ ಇನ್ನಾವನು ಹೇಳುವುದನ್ನು ಕೇಳಿ ಆ ವಿಚಾರಗಳನ್ನು ನಾವು ಸತ್ಯ ಅಂತ ನಂಬ್ಕೊಂಡು ಹೋಗುವುದು ಮುಟ್ಟಾಳತನ ಆಗ್ತದೆ. ನಮಗೆ ಗೊತ್ತಿಲ್ಲದ ವಿಚಾರವನ್ನು ಇನ್ನೊಬ್ಬ ಹೇಳ್ತಾನೆ ಅಂತ ನಾವು ಅವುಗಳನ್ನು ಒಪ್ಪಿಕೊಳ್ಳುವುದು ಶತಮೂರ್ಖತನ ಅಂತ ಹೇಳ್ಬೋದು. ಧರ್ಮದ ವಿಚಾರ ಬಂದಾಗ ನಾವು ಈ ಏನು ನಮ್ಮ ದೇಶದಲ್ಲಿ ಒಂದು ಅದನ್ನು ಬೇರೆಯದ್ದೇ ರೂಪವಾಗಿ ಬಳಸ್ಕೊಳ್ತಾ ಬಂದಿದ್ದು ನಾವು ಕಾಣ್ತಾ ಹೋಗ್ತೀವಿ. ಧರ್ಮವನ್ನು ಒಬ್ಬ ಜಾತಿ ಪದ್ಧತಿ ಮತ್ತು ಒಬ್ಬನನ್ನು ಕೀಳಾಗಿ ನೋಡುವಂಥದ್ದು ಮತ್ತು ಕೆಲವು ಚೌಕಟ್ಟುಗಳನ್ನು ಮಾಡಿಕೊಂಡು ಬಂಧಿಸುವಂತಹ ಕಾರ್ಯಕ್ಕೆ ಬಳಸಿಕೊಂಡಿದ್ದನ್ನೇ ಹೆಚ್ಚಾಗಿ ಕಾಣ್ತಾ ಬರ್ಬೋದು. ಆದರೆ ಧರ್ಮವನ್ನು ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಜನರ ಉಪಯೋಗಕ್ಕಾಗಿ, ಎಲ್ಲರ ಸದ್ಗತಿಗಾಗಿ ಅಥವಾ ಎಲ್ಲರ ಏಳಿಗೆಗಾಗಿ ಬಳಸಿದ್ದನ್ನು ನಾವು ತುಂಬ ಕಡಿಮೆಯಾಗಿಯೇ ನೋಡ್ಬೋದು. ಯಾಕೆಂದರೆ ಧರ್ಮದ ಹೆಸರಿನಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ವ್ಯಕ್ತಿಗಳು
ಇದನ್ನು ಧರ್ಮ ಎಂದು ಧರ್ಮದ ಹೆಸರು ಮತ್ತು ದೇವರನ್ನ ಹೆಸರಿನಲ್ಲಿ ತಮ್ಮ ಬದುಕನ್ನು ಸುಲಭವಾಗಿಸಿಕೊಳ್ಳುವುದಕ್ಕೆ ರೂಪಿಸಿಕೊಂಡಂತಹ ಒಂದು ಜಾಲ. ಆದುದರಿಂದ ನಾವು ನೇರವಾಗಿ ಇಂಥದ್ದೇ ವ್ಯಕ್ತಿಗಳಿಗೆ ನಾವು ದೂರನ್ನು ಹಾಕುವುದು ತಪ್ಪಾಗ್ತದೆ. ಆದರೆ ಗೊತ್ತಾಗ್ತದೆ ಯಾರು ಏನು ಮಾಡಿದ್ದಾರೆ ಅಂತ. ಹಾಗಂತ ಆ ವ್ಯಕ್ತಿ ಬದಲಾಗಿ ಅವನೇ ಸ್ವತಃ ಈ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಹೋಗುವಂಥದ್ದು ಇದು ಸತ್ಯವಾದ ಮತ್ತು ನಿಜವಾದ ವಿಚಾರವಾಗಿರುತ್ತದೆ. ಧರ್ಮವನ್ನು ಗೊತ್ತಿಲ್ಲದವನು ತಪ್ಪು ದಾರಿಯಲ್ಲಿ ನಡೆದು ಬಂದಿದ್ದಲ್ಲಿ, ಅವನು ತಪ್ಪು ಮಾಡುತ್ತಾ ಇನ್ನೊಬ್ಬರ ಮೇಲೆ ಹೇರುತ್ತಾ ಬಂದಿದ್ದಲ್ಲಿಯೂ ಅವನು ಅದನ್ನು ಸರಿಪಡಿಸಿಕೊಂಡು ಧರ್ಮದ ದಾರಿಗೆ ಅವನೇ ಎಲ್ಲರನ್ನ ತರುವಂಥದ್ದು ಸಾಧ್ಯವಾಗ್ತದೆ. ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮತ್ತು ಮೇಲ್ಮಟ್ಟದ ವ್ಯಕ್ತಿಯು ಮಾಡುತ್ತಾ ಬಂದರೆ ಖಂಡಿತವಾಗಲೂ ಧರ್ಮದ ಉಳಿವಾಗುತ್ತದೆ. ಧರ್ಮವನ್ನು ಉಳಿಸುವುದು ಯಾವುದೋ ದೇವರ ಹೆಸರಿನಿಂದ ಪೂಜೆ ಮಾಡುವುದರಲ್ಲಿ ಅಥವಾ ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ಒಟ್ಟು ಸೇರಿ ವಿಚಾರಗಳನ್ನು ವಿಮರ್ಶೆ ಮಾಡುವುದರಿಂದ ಆಗುವುದಿಲ್ಲ. ಧರ್ಮದ ಉಳಿವಾಗಬೇಕಂದ್ರೆ ಧರ್ಮವನ್ನು ನಾವೇ ಯಾವುದು ಸತ್ಯ ಧರ್ಮ ಎನ್ನುವುದನ್ನು ವಿಮರ್ಶೆ ಮಾಡಿಕೊಂಡು ಬದುಕಿಗೆ ಯಾವುದು ಸರಿಯಾದದ್ದು ಎನ್ನುವುದನ್ನು ನಮಗೆ ದೇವರು ಕೊಟ್ಟಿರುವಂಥ ಜ್ಞಾನಶಕ್ತಿಯಿಂದಲೇ ನಾವು ತಿಳ್ಕೊಳ್ಬೋದು. ಅದನ್ನು ಇನ್ನೊಬ್ಬ ಹೇಳಿಕೊಡ್ಬೇಕಾದ ಅವಶ್ಯಕತೆ ಇರುವುದಿಲ್ಲ. ಅದು ಪ್ರತಿಯೊಬ್ಬನಿಗೂ ದೇವರು ಅವನ ಮನಸ್ಸನ್ನು ರೆಡಿ ಮಾಡಿಯೇ ಕಳಿಸಿರ್ತಾನೆ. ಅವನಿಗೆ ಅಂಥ ಶಕ್ತಿ ಇದ್ದೇ ಇರುತ್ತದೆ. ಅದನ್ನು ಯಾವ ಗ್ರಂಥದಿಂದ ಓದಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಮತ್ತು ನಮಗೆ ಗ್ರಂಥದಿಂದ ತಿಳ್ಕೊಳ್ಬೇಕಾದಂಥ ವಿಚಾರಗಳು ಬೇರೆದಾಗಿದೆ, ಅವುಗಳನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ವಿಮರ್ಶೆ ಮಾಡುವಂಥದ್ದು ಮತ್ತು ವಿಚಾರವನ್ನು ತಿಳಿದುಕೊಳ್ಳುವಂಥದ್ದು ಮನುಷ್ಯನಿಗೆ ಅಗತ್ಯವಾದದ್ದೇ. ಹಾಗಂತ ಧರ್ಮದ ವಿಚಾರ ಅನ್ನುವಂಥದ್ದು ಅದು ಆತ್ಮದ ವಿಚಾರ. ಅದು ಆತ್ಮದಲ್ಲೇ ಕುಳಿತಿರೋ ಪರಮಾತ್ಮ ಮಾತಾಡ್ತಾನೆ ಅಂತ ನಾವು ತಿಳ್ಕೊಳ್ಬೋದು. ಮತ್ತು ಮಾಟ, ಕೃತಿಮ ಮತ್ತು ಭೂತಪೇತ, ಪುನರ್ಜನ್ಮ ಇವೆಲ್ಲವನ್ನು ನಾವು ಇಲ್ಲಿ ಅದರ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಇವೆಲ್ಲ ವಿಚಾರವನ್ನು ವಿಮರ್ಶೆ ಮಾಡಿದಾಗ ನೀವು ಅದರ ಬಗ್ಗೆ ಯೋಚನೆ ಮಾಡಿ, ಅದು ಗೊತ್ತಾಗ್ತದೆ. ಅದರಲ್ಲಿ ಎಷ್ಟು ಸತ್ಯ ಇರುತ್ತೆ, ಎಷ್ಟು ಸುಳ್ಳುಗಳಿರುತ್ತೆ ಅನ್ನೋದು ನಮ್ಮ ಯೋಚನೆಗೆ ನಿಲುಕುತ್ತದೆ. ಸತ್ಯ ವಿಚಾರವನ್ನು ನಾವು ಹೇಗೆ ನಂಬಬಹುದು ಅಂದರೆ, ಅದು ಖಂಡಿತವಾಗಲೂ ನಮಗೆ ನೇರವಾಗಿ ದೊರಕಿ ನಮ್ಮ ಕಣ್ಣೆದುರಿಗೆ ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಅವುಗಳನ್ನು ನಂಬಬಹುದು. ಅನುಭವಕ್ಕೆ ಬಾರದೆ ಇನ್ನೊಬ್ಬ ಹೇಳಿದ್ದನ್ನು ನಾವು ನಂಬ್ತಾ ಹೋಗುವುದು ಮುಟಾಳತನ. ಹಾಗಂತ ನಾನು ಹೇಳುವುದು ನೀವು ಇದನ್ನೇ ನಂಬಿ ಅಂತ ಹೇಳುವುದಿಲ್ಲ, ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರಿಯರೇ, ನಾನು ಹೇಳುವ ವಿಚಾರಗಳನ್ನು ನೀವು ವಿಮರ್ಶೆ ಮಾಡಿಕೊಳ್ಬೇಕೇ ವಿನಃ ವಾದ ವಿವಾದಗಳನ್ನು ಮಾಡುವಂಥದ್ದು ಬೇಡ. ನಿಮಗೆ ಅನಿಸಿದ ವಿಚಾರಕ್ಕೆ ಕಮೆಂಟ್ ಮಾಡಿ ನಮಗೆ ನಿಮ್ಮ ವಿಚಾರಗಳನ್ನು ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು